ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಪ್ರಚೋದನೆಗೆ ಪ್ರಯತ್ನ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಪ್ರಚೋದನೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಪ್ರಚೋದನೆಗೆ ಪ್ರಯತ್ನ ಪಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಉಚ್ಚಾಟಿತ ಶಾಸಕ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿ ವಿರುದ್ಧ ಪ್ರಚೋದನೆ. ಕ್ರಿಮಿನಲ್ಗಳನ್ನ ಹತ್ತಿಕ್ಕುವ ನೆಪದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ವಿರುದ್ಧ ಟ್ವೀಟ್ ಮಾಡಿದ್ದಾರೆ. ಮೌಲವಿಗಳ ವಿರುದ್ಧ ಕಿಡಿಕಾರಿದ್ದಾಯಿತು, ಆಕ್ರೋಶ ವ್ಯಕ್ತಪಡಿಸಿದ್ದಾಯಿತು. ಪಾದ್ರಿಗಳ ವಿರುದ್ಧವೂ ಇಲ್ಲ ಸಲ್ಲದ ಮಾತುಗಳನ್ನಾಡಾಯಿತು. ಈಗ ಖಾಕಿ ತೊಟ್ಟು ತನ್ನ ಅಸಲಿ ಅಧಿಕಾರ ಅಥವಾ ಕರ್ತವ್ಯವನ್ನ ನಿಭಾಯಿಸುವಾಗ ಉಚ್ಚಾಟಿತ ಶಾಸಕರಿಂದ ಮತ್ತೊಮ್ಮೆ ಪ್ರಚೋದನೆನ ಈ ಅರ್ಥದಲ್ಲೂ ಕೂಡ ಈಗ ಚರ್ಚೆಗಳು ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿ ವಿರುದ್ಧ ಪ್ರಚೋದನೆ. ಕ್ರಿಮಿನಲ್ಗಳನ್ನ ಹತ್ತಿಕ್ಕುವ ನೆಪದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ತೀವ್ರ ತರಹದ ಪದಗಳಿಂದ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾರು ಅಂತ ಹೇಳಿದ್ರೆ, ಪ್ರತಿನಿತ್ಯದ ಭಾಷಣದಲ್ಲಿ ಸಾವಿರಾರು ಬೆಂಕಿ ಉಂಡೆಗಳನ್ನ ಬಾಯಿಯೊಳಗೆ ಇಟ್ಟುಕೊಂಡು ತನಗೆ ಮನಸ್ಸಾದಾಗ ಸಮಾಜಕ್ಕೆ ಉಗುಳುವ ದ್ವೇಷಪೂರಿತ ಭಾಷಣದಿಂದ ಚರ್ಚೆಗೆ ಆಗಾಗ ಬರ್ತಾ ಇರುವಂತಹ ಬಿಜೆಪಿಯ ಈ ಹಿಂದಿನ ಕಾರ್ಯಕರ್ತ ಈಗ ಸದಸ್ಯತ್ವಕ್ಕೂ ಕೂಡ ಆ ಅಸ್ತಿತ್ವಕ್ಕೂ ಕೂಡ ಏನು ಕಂಟಕ ಬಂದು ಅಲ್ಲಿಂದ ಉಚ್ಚಾಟನೆಗೆ ಒಳಪಟ್ಟಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಮಂಗಳೂರು ಭಾಗದ ಕರಾವಳಿ ಭಾಗದ ಪೊಲೀಸರ ವಿರುದ್ಧವೇ ಕಿಡಿಕಾರ್ತಾ ಇದ್ದಾರೆ. ಹಿಂದೂಗಳನ್ನ ಸುಮ್ಮನೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. FIR ಪಾಲಿಟಿಕ್ಸ್ ನಡೆಸಲಾಗ್ತಾ ಇದೆ. ಪುತ್ತಿಲ ಪರಿವಾರದ ಪುತ್ತಿಲರಿಗೆ ಬಂದಂತಹ ನೋಟಿಸ್ ವಿಚಾರ, ಇನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ದಾಖಲಾಗಿರ್ತಕ್ಕಂತಹ FIR, ಮೊನ್ನೆ ಹಿಂದೂ ಜಾಗರಣಾ ವೇದಿಕೆಯ ಶರಣ್ ಪುಂಪವೆಲ್ರನ್ನ ಪೊಲೀಸರು ತನಿಖೆಗೆ ಅಂತ ಹೇಳಿ ಒಂದು ದಿನ ಅಥವಾ ಅರ್ಧ ಗಂಟೆಯ ರಾತ್ರಿ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರು. ಇವೆಲ್ಲವನ್ನ ಪರಿಗಣಿಸಿಕೊಂಡು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಪೊಲೀಸರ ವಿರುದ್ಧವೇ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಅಂದ್ರೆ ಸೊ SP ಜಿಲ್ಲೆಯಲ್ಲಿ ಮಂಗಳೂರು ಸಿಟಿ ಮತ್ತೆ ಜಿಲ್ಲೆ ವ್ಯಾಪ್ತಿನಲ್ಲಿ ಈ ಒಂದು ಕೆಲವು ತಿಂಗಳಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸ್ ಇಂದ ಅಫೆಕ್ಟ್ ಆಗಿದೆ. ಈ ಮರ್ಡರ್ಸ್ ಅನ್ನು ಅನಲೈಸ್ ಮಾಡಿದಾಗ, ಹಿಂದೆ ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಮ್ಯುನಲ್ ಆರ್ಗನೈಸೇಷನ್ಸ್ ನಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೆ ಅವರದ್ದು ಡೈಲಿ ಅವರದ್ದು ಲೊಕೇಶನ್ ಮತ್ತೆ ಅವರು ಆಕ್ಟಿವಿಟೀಸ್ ಅನ್ನು ವೆರಿಫೈ ಮಾಡಲಿಕ್ಕೆ ನಾವು ಅವರ ಹೆಸರೆಲ್ಲ ಲಿಸ್ಟ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಮ್ಯುನಲ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಅವರು ಮೆಂಬರ್ಸ್ಗೆ ಹೋಗಿ ವೆರಿಫೈ ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ಕೊಡಲಾಗಿದೆ. ಈ ಒಂದು ಪ್ರಿವೆಂಟಿವ್ ಆಕ್ಷನ್ ಅನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ. ಈ ಜಿಲ್ಲೆಯಲ್ಲಿ ಮಾಡ್ತಾ ಇರುವಾಗ ನಿನ್ನೆ ದಿವಸ ಕಡಬ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಡಬ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 39/25 ಅಂಡರ್ ಸೆಕ್ಷನ್ 189(2) ಮತ್ತೆ 180 ನಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಕ್ರಮ ತಗೊಳ್ಳಲಾಗುವುದು. ಮತ್ತು ಈ ಪ್ರಿವೆಂಟಿವ್ ಆಕ್ಷನ್ ಪೊಲೀಸರದು ಆದ್ಯತೆ ಕರ್ತವ್ಯ ಇದೆ. ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದ್ರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು. ಮುಂದೇನು ಇದು ನಮ್ಮ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಯಾವಾಗ ನಮಗೆ ಇನ್ನು ಸೇಫ್ ಎಂದು ಅನಿಸ್ತಾ ಇದೆಯೋ ಅವಾಗ ತನಕ ಪೊಲೀಸ್ ವಿಲ್ ಕಂಟಿನ್ಯೂ ದಿಸ್ ಆಕ್ಟಿವಿಟಿ. ಇದರ ವಿರುದ್ಧವಾಗಿ ಯಾರೇನೋ ಅನ್ಲಾಫುಲ್ ಆಕ್ಟಿವಿಟೀಸ್ ಮಾಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಲಾಗುವುದು. ಮತ್ತೆ ಕೆಲವೊಬ್ಬರು ನಿನ್ನೆ ಬಂದಿರುವ ಘಟನೆಯಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಯಾರೇನು ಬಂದ್ರೆ ಅವರು ಸಂಬಂಧಪಟ್ಟ ಫ್ಯಾಮಿಲಿ ಮೆಂಬರ್ಸ್ ಯಾರಾಗಿರ್ಲಿ ಅವ್ರ ಮೇಲೇನು ಸೂಕ್ತ ಕಾನೂನು ಕ್ರಮ ತಗೊಳ್ಳಲಾಗುವುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ SP ಅರುಣ್ ಕುಮಾರ್ ನೀಡಿದಂತಹ ಒಂದು ಹೇಳಿಕೆ. ಈ ಹೇಳಿಕೆಯಲ್ಲಿ ಎಲ್ಲಿಯೂ ಕೂಡ ಪ್ರತ್ಯೇಕವಾದ ಹಿಂದೂ ಸಂಘಟನೆಯ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಕ್ರಿಮಿನಲ್ ಆಕ್ಟಿವಿಟೀಸ್ ಹೆಚ್ಚಿರ್ತಕ್ಕಂತಹ ಸಂಘಟನೆ
ಆ ಸಂಘಟನೆಗಳ ಒಂದಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಈ ಹಿಂದೆ ಯಾರ ವಿರುದ್ಧವೆಲ್ಲ ಕೇಳಿಬಂದಿತ್ತೋ ಅಂಥವರನ್ನ ಕರೆಸ್ತಾ ಇದ್ದೀವಿ, ಅವರಿಗೆ ಜಾಗೃತಿ ಮೂಡಿಸುವಂತಹ ಅಥವಾ ಅವರನ್ನ ತನಿಖೆಗೆ ಒಳಪಡಿಸುವಂತಹ ರೀತಿಯಲ್ಲಿ ಒಂದು ಕ್ರಮದ ಭಾಗವಾಗಿ ಪೊಲೀಸರು ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇದರಲ್ಲಿ ಯಾವುದೇ ಸಂಘಟನೆಯ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಹಿಂದೂ ಸಂಘಟನೆಯ ಹೆಸರಾಗಿರಲಿ ಅಥವಾ ಹಿಂದೂ ನಾಯಕರ ಹೆಸರು ಕೂಡ ಅಲ್ಲಿನ SP ಪ್ರಸ್ತಾಪ ಮಾಡಲಿಲ್ಲ. ಆದ್ರೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ತವ್ಯ ನಿರತ ಪೊಲೀಸರ ವಿರುದ್ಧವೇ ಮಾತನಾಡ್ತಾ ಇರುವಂತಹದ್ದು. ಹಾಗಾಗಿ ಈ ರಾಜಕಾರಣಿಗಳು ಶಾಸಕರಾಗಿದ್ದುಕೊಂಡು ನೋಡಿ, ಇದು ಒಂದು ತರಹದಲ್ಲಿ ಹಿಂದೂಗಳನ್ನ ಪೊಲೀಸರ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸ ಅಲ್ವಾ ಇದು? ಪೊಲೀಸರು ಅವರ ಕರ್ತವ್ಯವನ್ನು ನಿರ್ವಹಿಸೋದಕ್ಕೂ ಕೂಡ ತಡೆ ಒಡ್ಡುವಂತಹ ಪ್ರಯತ್ನ ಅಲ್ವಾ? ಯಾವುದೇ ಹಿಂದೂ ಸಂಘಟನೆಯ ಹೆಸರು ಹೇಳದಂತಹ SP, ಯಾವುದೇ ಹಿಂದೂ ಮುಖಂಡರ ಹೆಸರು ಹೇಳದಂತಹ ವ್ಯಕ್ತಿ ಅಲ್ಲಿ ನಿಷ್ಪಕ್ಷಪಾತವಾಗಿ ಈ ತರಹದ ಕ್ರಿಮಿನಲ್ ಆಕ್ಟಿವಿಟೀಸ್ ಇರತಕ್ಕಂತಹ ಸಂಘಟನೆಗಳನ್ನು ನಿಗ್ರಹಿಸುವಂತಹ ಪ್ರಯತ್ನದ ಬಗ್ಗೆ ಮಾತ್ರ ಮಾತನಾಡಿದ್ರು. ರಾಜ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ಮತ್ತು ಸ್ವಾಸ್ಥ್ಯ ಹಾಳಾಗದಂತೆ ಕಾಪಾಡುವಂತಹ ಕರ್ತವ್ಯ ಅಲ್ವಾ ಪೊಲೀಸರದ್ದು? ಆ SP ಯದ್ದು ತಪ್ಪೇನಿದೆ? ಅವರ ಹೇಳಿಕೆ ಪ್ರತಿಯೊಂದು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವ ವ್ಯಕ್ತಿಗಳಿಗೆ ನಡುಕ ಹುಟ್ಟಿಸುವಂತಹ ರೀತಿಯಲ್ಲಿತ್ತು. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಹಿಂದೂಗಳನ್ನ ಪೊಲೀಸರ ವಿರುದ್ಧ, ಪೊಲೀಸರನ್ನ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸ ಕೈ ಹಾಕಿದ್ದಾರೆ. ಇದು ಹೊಸ ಸ್ವರೂಪ ಅವರದು. ಈ ಹಿಂದೆ ಬೇರೆ ಬೇರೆ ತರಹದಲ್ಲಿ ಪ್ರಚೋದನೆ ಪ್ರವೋಕ್ಗಳನ್ನು ಮಾಡ್ತಾ ಇದ್ರು. ಯಾವುದು ಬೇಳೆ ಬೇಯದೇ ಇದ್ದಾಗ, ಯಾರೂ ಇವರಿಗೆ ಸೊಪ್ಪು ಹಾಕದೇ ಇದ್ದಾಗ ಈ ತರಹದ್ದೊಂದು ಹೊಸ ತರಹದ ವಿಭಿನ್ನ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಪೊಲೀಸರ ವಿರುದ್ಧವೇ ಹಿಂದೂಗಳನ್ನು ಎತ್ತಿ ಕಟ್ಟುವಂತ ಪ್ರಯತ್ನಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಇಳಿದಿದ್ದಾರೆ ಅಂತ ಹೇಳಿ ಜನರ ಮಧ್ಯೆ ಚರ್ಚೆಗಳಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಪ್ರಚೋದನೆಗೆ ಯತ್ನಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.